ಹಲೋ ಗೆಳೆಯರಿ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡಲಿದ್ದೇವೆ ಮೇ 24, 2026 ದಿ ಹಿಂದೂ ಪತ್ರಿಕೆಯಲ್ಲಿರತಕ್ಕಂಥ ಅತಿ ಮುಖ್ಯವಾದಂತಹ ಆರ್ಟಿಕಲ್ಸ್ಗಳನ್ನು. ಚರ್ಚೆಯ ಮೊದಲನೇ ಆರ್ಟಿಕಲ್ ಅನ್ನು ನೋಡೋದಾದ್ರೆ, ಇಂಡಿಯಾ ಇಂಪಾರ್ಟೆಂಟ್ ಟು US ಇಂಡೋ ಪೆಸಿಫಿಕ್ ಪಾಲಿಸಿ. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡೆಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಆಧಾರದ ಮೇಲೆ ಭಾರತ ಹಾಗೂ US ದ ರಿಲೇಷನ್ ಯಾವ ರೀತಿಯಾಗಿದೆ, ಬಯಲ್ಯಾಟ್ರಲ್ ಟೈನ ಆಧಾರದ ಮೇಲೆ ಗ್ಲೋಬಲ್ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ರೀಜನ್ ಲೆವೆಲಲ್ಲಿ ಒಂದು ಸ್ಟೆಬಿಲಿಟಿನ ತರ್ತಕ್ಕಂಥ ಹಂತದಲ್ಲಿ, ಅದರಲ್ಲೂ ಇಂಡೋ ಪೆಸಿಫಿಕ್ ನಡಿನಲ್ಲಿ ಇರುವಂತಹ ಒಂದು ಪಾಲಿಸಿಯ ಆಧಾರದ ಮೇಲೆ ಈ ಒಂದು ಆರ್ಟಿಕಲ್ ಅಲ್ಲಿ ಕಾಣಬಹುದು. ನಿನ್ನೆ ಒಂದು ಚರ್ಚೆನಲ್ಲಿ ನೋಡೋ ಪ್ರಕಾರ ಜೈಶಂಕರ್ ಅವರು ಕ್ವಾಡ್ ಗ್ರೂಪಿಂಗ್ ಗೆ ಸಂಬಂಧಪಟ್ಟಂತ ಮಿನಿಸ್ಟ್ರಲ್ ಮೀಟಿಂಗ್ ಅನ್ನು ಹೋಸ್ಟ್ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ಒಂದು ಚರ್ಚೆ ನಡೆಯಲ್ಲಿ ಕ್ವಾಡ್ಗೆ ಕನೆಕ್ಟ್ ಆಗುವಂತೆ US ಸೆಕ್ರೆಟರಿ ಆಫ್ ಸ್ಟೇಟ್ ಮ್ಯಾಕ್ರೋ ರೊಬಿನೋ ಅವರು ಮೋದಿಜಿಯವರನ್ನ ಮೀಟ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ US ಇಂಡೋ ಪೆಸಿಫಿಕ್ ಪಾಲಿಸಿಗೆ ಭಾರತ ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಅನ್ನು ತೋರಿಸ್ತಾ ಇದೆ. ಸೊ ಕ್ವಾಡ್ ಫಾರಿನ್ ಮಿನಿಸ್ಟರ್ಸ್ಗಳ ಮೀಟಿಂಗ್ ನಡೆಯಲ್ಲಿ ಯಾವ ರೀತಿಯಂತ ಡಿಸ್ಕಷನ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಮೇ 26 ಅಂದು ಕಂಡಕ್ಟ್ ಮಾಡಲಿದ್ದಾರೆ ಅಂತ ನಿನ್ನೆ ತಾನೇ ಚರ್ಚೆನ ಮಾಡಿದ್ವಿ. ಸೊ ಇಲ್ಲಿ ಇಂಡೋ ಪೆಸಿಫಿಕ್ ರೀಜನ್ ಅಂತ ಬಂದಾಗ ಬೇಸಿಕಲಿ ಇಂಡಿಯನ್ ಓಷನ್ ಹಾಗೂ ಪೆಸಿಫಿಕ್ ಓಷನ್ ಅನ್ನು ಕಾಣ್ತೇವೆ. ಸೊ ಇದು ಸ್ಟ್ರಾಟಜಿಕಲಿ ಅತಿ ಅವಶ್ಯಕವಾಗಿರ್ತಕ್ಕಂಥ ಒಂದು ರೀಜನ್. ಅದರಲ್ಲೂ ವೆಸ್ಟ್ ಏಷ್ಯಾವನ್ನು ಕನೆಕ್ಟ್ ಮಾಡುತ್ತೆ, ಈಸ್ಟ್ ಆಫ್ರಿಕಾ ಆಗಿರ್ಬೋದು, ಸೌತ್ ಏಷ್ಯಾ ಆಗಿರ್ಬೋದು, ಸೌತ್ ಈಸ್ಟ್ ಏಷ್ಯಾವನ್ನು ಕನೆಕ್ಟ್ ಮಾಡುತ್ತೆ, ಜೊತೆಗೆ ಈಸ್ಟ್ ಏಷ್ಯಾವನ್ನು ಕನೆಕ್ಟ್ ಮಾಡುತ್ತೆ. ಗ್ಲೋಬಲ್ ಲೆವೆಲಲ್ಲಿ 60% ಒಂದು GDPಯನ್ನು ಜನರೇಟ್ ಮಾಡ್ತಕ್ಕಂಥ ರೀಜನ್ ಆಗಿದೆ. ಇಲ್ಲಿ ಕ್ರಿಟಿಕಲ್ ಆಗಿರ್ತಕ್ಕಂಥ ಚೋಕ್ ಪಾಯಿಂಟ್ಸ್ಗಳನ್ನು ಕಾಣ್ತೇವೆ. ಸ್ಟ್ರೇಟ್ ಆಫ್ ಮಲಕ್ಕಾ ಇದೆ, ಸೌತ್ ಚೈನಾ ಸಿ ಅಂತ ಹೇಳ್ಬೋದು, ಹರ್ಮೂಜ್ ಸ್ಟ್ರೇಟನ್ನು ಸಹ ಕಾಣ್ತೇವೆ. ಸೊ ಭಾರತದ ಪರ್ಸ್ಪೆಕ್ಟಿವ್ ಸಾಗರದ ಒಂದು ಡಾಕ್ಟ್ರೈನನ್ನು ನಾವು ಕನೆಕ್ಟ್ ಮಾಡ್ಬೋದಲ್ವಾ. ಸಾಗರ ಡಾಕ್ಟ್ರೈನ್ ಆಧಾರದ ಮೇಲೆ ಅದರಲ್ಲೂ ಒಂದು ರೀಜನಲ್ ಲೆವೆಲಲ್ಲಿ ಸೆಕ್ಯೂರಿಟಿ ಹಾಗೂ ಗ್ರೋತನ್ನು ಕಾಣ್ತಕ್ಕಂಥ ಹಂತದಲ್ಲಿ ಸಾಗರ್ ಡಾಕ್ಟ್ರೈನ್ ಅತಿ ಅವಶ್ಯಕ. ಸೊ ಒಟ್ಟಾರೆಯಾಗಿ ಒಂದು ರೂಲ್ ಬೇಸ್ಡ್ ಆಗಿರುವಂಥ ಇಂಟರ್ನ್ಯಾಷನಲ್ ಆರ್ಡರ್ನ ಎನ್ಶೋರ್ ಮಾಡ್ತಕ್ಕಂಥ ಹಂತದಲ್ಲಿ ಫ್ರೀ, ಓಪನ್, ಇನ್ಕ್ಲೂಸಿವ್ ಆಗಿರುವಂತಹ ಒಂದು ಮ್ಯಾರಿಟೈಮ್ ಸೆಕ್ಯೂರಿಟಿನ ಒದಗಿಸಬೇಕಾಗಿದೆ. ಮ್ಯಾರಿಟೈಮ್ ಲೆವೆಲಲ್ಲಿ ಒಂದು ಆರ್ಡರ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು. ಸೊ ಭಾರತ ಯಾಕೆ USಗೆ ಇಂಪಾರ್ಟೆಂಟ್ ಆಗುತ್ತೆ? ಈ ಚೈನಾದ ಒಂದು ಪವರನ್ನು ಹೇಗಾದರೂ ಮಾಡಿ ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ ಭಾರತ ಇಂಪಾರ್ಟೆಂಟ್ ಆಗುತ್ತೆ. ಭಾರತ ಒಂದು ಬ್ಯಾಲೆನ್ಸಿಂಗ್ ಪವರ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದರಲ್ಲೂ ಭಾರತದ ಒಂದು ಜಿಯೋಗ್ರಫಿಕಲ್ ಲೊಕೇಶನನ್ನು ನೋಡಿದಾಗ ಇಂಡಿಯನ್ ಓಷನಲ್ಲಿ ಕಂಡುಬರುತ್ತೆ. ಇದೊಂದು ಕ್ರಿಟಿಕಲ್ ಲೊಕೇಶನ್ನ ತೋರಿಸುತ್ತೆ. ಸೊ ಭಾರತ ಇಂಡಿಯನ್ ಓಷನ್ ಅಡಿಯಲ್ಲೂ ಸಹ ತಮ್ಮ ಒಂದು ಪ್ರೆಸೆನ್ಸನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ನೇವಿಗೆ ಸಂಬಂಧಪಟ್ಟಂಥ ಒಂದು ಸ್ಟ್ರೆಂತನ್ನು ನಾವು ಹೊಂದಿದ್ದೇವೆ. ಹಾಗೂ ಏಷ್ಯಾದಲ್ಲಿ ಒಂದು ಡೆಮೊಕ್ರೆಟಿಕ್ ಟ್ರಸ್ಟೆಡ್ ಪಾರ್ಟ್ನರ್ ಅಂತ ಭಾರತ ಅನಿಸ್ಕೊಳ್ತಾ ಇದೆ. ಆ್ಯಂಡ್ ಅಗೇನ್ ಎಕನಾಮಿಕ್ ರೀಸನ್ಸ್ ಅಂತಲೂ ಸಹ ನೋಡಿದಾಗ ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಕನ್ಸಂಪ್ಷನ್ ಸಹ ಜಾಸ್ತಿ ಇದೆ, ಹಾಗೂ ಒಂದು ಮಾರ್ಕೆಟನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ. ಇನ್ವೆಸ್ಟ್ಮೆಂಟ್ ಕೂಡ ಸರಿಯಾಗಿ ಆಗುತ್ತೆ, ಅಂದರೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತಲೇ ಇದು ಅನಿಸ್ಕೊಳ್ಳುತ್ತೆ. ಸಪ್ಲೈ ಚೈನ್ ಲೆವೆಲಲ್ಲಿ ಒಂದು ಡೈವರ್ಸಿಫಿಕೇಷನನ್ನು ಎನ್ಶೋರ್ ಮಾಡುತ್ತೆ. ಚೈನಾವನ್ನು ಹೊರತುಪಡಿಸಿ ಭಾರತ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿಯನ್ನು ಹೊಂದಿದೆ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ. ಅಗೇನ್ ಟೆಕ್ನಾಲಜಿ ಹಾಗೂ ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ಮೊದಲ ಹಂತದಲ್ಲಿ ಸ್ಟ್ರಾಟಜಿಕ್ ರೀಸನ್ಸನ್ನು ಕಾಣ್ವೆ ಹಾಗೂ ಎಕನಾಮಿಕ್ ರೀಸನ್ಸನ್ನು ನೋಡ್ತಾ ಇದ್ದೇವೆ. ಜೊತೆಗೆ ಸೆಕ್ಯೂರಿಟಿ ರೀಸನ್ಸನ್ನು ಸಹ ಕನೆಕ್ಟ್ ಮಾಡೋದಾದರೆ ಭಾರತ ಯಾವಾಗಲೂ ಒಂದು ಭಯೋತ್ಪಾದನೆಯನ್ನು ತಡೆಗಟ್ಟಬೇಕು ಅಂತ ಮುಂದಾಗುತ್ತೆ, ಟೆರರಿಸಮನ್ನು ಹೋಗಲಾಡಿಸಬೇಕು ಅಂತ ಮುಂದಾಗುತ್ತೆ, ಮ್ಯಾರಿಟೈಮ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಫೋಕಸನ್ನು ಮಾಡುತ್ತೆ, ಹಾಗೂ ಡಿಫೆನ್ಸ್ ಲೆವೆಲಲ್ಲೂ ಸಹ ಇಂಟರ್ ಆಪರೇಬಿಲಿಟಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಆ್ಯಂಡ್ ಅಗೇನ್ ಕ್ವಾಡ್ ಸಿಗ್ನಿಫಿಕೆನ್ಸ್ ಅಂತ ನಾವು ನೋಡಿದಾಗ, ಸೊ ಈ ಒಂದು ಗ್ರೂಪಿಂಗ್ನ ಸಿಗ್ನಿಫಿಕೆನ್ಸ್ ಯಾವ ರೀತಿಯಾಗಿದೆ, ಮ್ಯಾರಿಟೈಮ್ ಸೆಕ್ಯೂರಿಟಿ, ಡಿಸಾಸ್ಟರ್ ರಿಲೀಫ್, ಅದರಲ್ಲೂ ಸೈಬರ್ ಸೆಕ್ಯೂರಿಟಿ ಆಧಾರದ ಮೇಲೆ ಕ್ರಿಟಿಕಲ್ ಟೆಕ್ನಾಲಜಿ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂಥ ಒಂದು ಡಿಸ್ಕಷನನ್ನು ಮಾಡ್ಬೋದು. ಕ್ವಾಡ್ ಇದೊಂದು ಮಿಲಿಟರಿ ಅಲಯನ್ಸ್ ಅಲ್ಲ, ಬಟ್ ಇದೊಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ತೋರಿಸುತ್ತೆ. ಚೈನಾದ ಫ್ಯಾಕ್ಟರ್ನ ತಡೆಗಟ್ಟತಕ್ಕಂಥ ಹಂತದಲ್ಲಿ ಈ ಒಂದು ಗ್ರೂಪಿಂಗ್ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಚೈನಾದೊಂದಿಗೆ ಕೋಆಪರೇಷನ್ ಎನ್ಹಾನ್ಸ್ ಮಾಡ್ತಕ್ಕಂಥ ಹಂತದಲ್ಲಿ G2 ಗ್ರೂಪಿಂಗ್ ಅಂತ ಎಂಫಸಿಸ್ ಮಾಡಿದ್ದಾರೆ. ಈ ಒಂದು ಹಂತದಲ್ಲಿ ಮುಂಬರುವಂತಹ ಮಿನಿಸ್ಟರ್ ಮೀಟಿಂಗಲ್ಲಿ ಈ ಒಂದು ಕೋಆಪರೇಷನ್ಗೆ ಸಂಬಂಧಪಟ್ಟಂಥ ಡಿಸ್ಕಷನ್ನು ಸಹ ಮಾಡಲಿದ್ದಾರೆ. ಭಾರತ ಹಾಗೂ US ಕೋಆಪರೇಷನ್ ನೋಡಿದಾಗ ಡಿಫೆನ್ಸಲ್ಲಿ ನಾವು ಕೋಆಪರೇಷನ್ನ ಹೊಂದಿದ್ದೇವೆ. ಮಲಬಾರ್ ಎಕ್ಸಸೈಸ್ ಆಗಿರ್ಬೋದು, ಯುದ್ಧ ಅಭ್ಯಾಸ ಅಂತ ನೋಡ್ತೇವೆ, ಇವೆಲ್ಲ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿರ್ಬೋದು. ಆ್ಯಂಡ್ ಅಗೇನ್ ಟೆಕ್ನಾಲಜಿ ಆಸ್ಪೆಕ್ಟ್ ಅಂತ ಬಂದಾಗ ಸೆಮಿ ಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ, ಕ್ರಿಟಿಕಲ್ ಮಿನರಲ್ಸ್ಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಷನ್ ಆಗಿರ್ಬೋದು. ಎನರ್ಜಿ ಸೆಕ್ಯೂರಿಟಿ ನಡಿನಲ್ಲಿ LNGಗೆ ಸಂಬಂಧಿಸಿದಂತೆ ಒಂದು ಎಕ್ಸ್ಪೋರ್ಟನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೂ ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಆಗಿರ್ಬೋದು, ನ್ಯೂಕ್ಲಿಯರ್ ಕೋಆಪರೇಷನ್ ಆಗಿರ್ಬೋದು, ಅಗೇನ್ ವ್ಯಾಪಾರ ಆಗಿರ್ಬೋದು, ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಬಯಲ್ಯಾಟ್ರಲ್ ಟ್ರೇಡ್ ಇನ್ನೂ ಕೂಡ ಹೆಚ್ಚಾಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಆ್ಯಂಡ್ ವೀಸಾ ರಿಸ್ಟ್ರಿಕ್ಷನ್ಗೆ ಸಂಬಂಧಪಟ್ಟಂತೆ ಭಾರತದ ಕನಸನ್ನು ಕಾಣಬಹುದು. H1B ವೀಸಾವನ್ನು ಟೈಟನ್ ಮಾಡೋದ್ರ ಮುಖಾಂತರ
ಭಾರತದ IT ಪ್ರೊಫೆಷನಲ್ಸ್ಗಳ ಮೇಲೆ ಇದು ಅಫೆಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸ್ಕಿಲ್ ಮೈಗ್ರೇಷನ್ಗೆ ಸಂಬಂಧಪಟ್ಟಂಥ ಕನ್ಸರ್ನನ್ನು ಕಾಣ್ಬೋದು. ಸೊ ಗ್ಲೋಬಲೈಸೇಷನ್ ಆಸ್ಪೆಕ್ಟ್ ನಡಿಯಲ್ಲಿ ಮೈಗ್ರೇಷನ್ ತುಂಬ ಫ್ರೀ ಮೂವ್ಮೆಂಟನ್ನು ಎನ್ಶೋರ್ ಮಾಡಬೇಕು. ಆದರೂ ಕೂಡ US ತೆಗೆದುಕೊಂಡು ಬಂದಿರತಕ್ಕಂತಹ ಪಾಲಿಸಿ ನಮಗೆ ಒಂದು ಚಾಲೆಂಜನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಗೇನ್ ಭಾರತ ಯಾವ ರೀತಿಯಾಗಿ US ರಿಲೇಷನ್ನೊಂದಿಗೆ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾವೆ, ಟ್ರೇಡ್ ರಿಲೇಟೆಡ್ ಇರ್ತಕ್ಕಂಥ ಕೆಲವೊಂದಿಷ್ಟು ಡಿಸ್ಪ್ಯೂಟ್ಸ್ಗಳಿದ್ದಾವೆ, ಟಾರಿಫನ್ನು ವಿಧಿಸೋದಾಗಿರ್ಬೋದು ಅಥವಾ ಮಾರ್ಕೆಟ್ ಎಕ್ಸೆಸ್ಗೆ ಸಂಬಂಧಪಟ್ಟಂಥ ಇಶ್ಯೂ ಆಗಿರ್ಬೋದು, ರಷ್ಯಾದ ಫ್ಯಾಕ್ಟರ್ನ ಕಾಣ್ಬೋದು. ಭಾರತ ರಷ್ಯಾದೊಂದಿಗೆ ಆಯಿಲನ್ನು ಪರ್ಚೇಸ್ ಮಾಡ್ತಕ್ಕಂಥ ಹಂತದಲ್ಲಿ ಅಥವಾ ರಷ್ಯಾದೊಂದಿಗೆ S-400 ಮಿಸೈಲ್ಗೆ ಸಂಬಂಧಪಟ್ಟಂತೆಯೂ ಸಹ US ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋದಿಲ್ಲ. ಆ್ಯಂಡ್ ಸ್ಟ್ರಾಟಜಿಕ್ ಡಿಫ್ರೆನ್ಸ್ಗಳು ಇದ್ದೇ ಇದ್ದಾವೆ. ಬಿಕಾಸ್ ಭಾರತ ಏನಂದರೆ ಒಂದು ಮಲ್ಟಿ ಅಲೈನ್ಮೆಂಟ್ ಪಾಲಿಸಿಯನ್ನು ಮೇಂಟೈನ್ ಮಾಡ್ತಾ ಬರುತ್ತೆ. US ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ನಾವು ಸ್ಟ್ರಾಂಗ್ ಆಗಿ ಆ್ಯಂಟಿ ಚೈನಾ ಕಂಡೀಷನನ್ನು ಯಾಕೆ ತೆಗೆದುಕೊಂಡು ಬರಬಾರ್ದು ಅಂತ. ಆದರೆ ಭಾರತಕ್ಕೆ ಎಲ್ಲರೂ ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಪಾಕಿಸ್ತಾನದ ಇಶ್ಯೂವನ್ನು ನೋಡಿದಾಗ US ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ತೋರಿಸ್ತಾ ಇಲ್ಲ ಅಂತ ಗಮನಿಸ್ಬೋದು. ಇದೊಂದು ಸೆನ್ಸಿಟಿವ್ ಕಂಡೀಷನೇ ಇದೆ. ಆದರೂ ಕೂಡ US ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಡಿಫೆನ್ಸ್ ಲೆವೆಲಲ್ಲಿ ಒಂದು ಆಧುನೀಕರಣವನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು, ಇಂಡೋ ಪೆಸಿಫಿಕ್ ರೀಜನ್ ನಡಿನಲ್ಲಿ ಒಂದು ಸ್ಟೆಬಿಲಿಟಿಯನ್ನು ತೆಗೆದುಕೊಂಡು ಬರ್ತಕ್ಕಂಥ ಹಂತದಲ್ಲಿ ಚೈನಾಗೆ ಸಂಬಂಧಪಟ್ಟಂಥ ಇಶ್ಯೂನ ಬ್ಯಾಲೆನ್ಸ್ ಮಾಡಲಿಕ್ಕೆ ಎಕನಾಮಿಕ್ ಅಪಾರ್ಚುನಿಟಿಯನ್ನು ಸಹ ಇದು ಒದಗಿಸುತ್ತೆ. ರಿಸ್ಕ್ ಇಲ್ಲಿ US ಮೇಲೆ ನಾವು ಓವರ್ ಡಿಪೆಂಡೆನ್ಸಿನ ತೋರಿಸಬಾರ್ದು. ಜೊತೆಗೆ ಸ್ಟ್ರಾಟಜಿಕ್ ಅಟಾನಮಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸಹ ಕ್ರಿಯೇಟ್ ಆಗ್ತಾ ಇದೆ. ರೀಜನ್ ಲೆವೆಲಲ್ಲಿರ್ತಕ್ಕಂಥ ಒಂದು ಟೆನ್ಷನ್ಗಳು ಹೆಚ್ಚಾಗ್ತಾ ಇರುವಂಥ ರಿಸ್ಕ್ಗಳನ್ನು ಕಾಣ್ತೇವೆ. ಮೇನ್ಸಲ್ಲಿ ಆನ್ಸರ್ನ ಬರೆಯುವಾಗ ಇಂಡೋ ಪೆಸಿಫಿಕ್ ರೀಜನ್ಗೆ ಸಂಬಂಧಪಟ್ಟಂಥ ಒಂದು ಸ್ಟೆಬಿಲಿಟಿ ಆಗಿರ್ಬೋದು, ಈವನ್ ಕ್ವಾಡ್ ಗ್ರೂಪಿಂಗ್ನ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸ್ಟ್ರಾಟಜಿಕಲಿ ಈ ಒಂದು ಗ್ರೂಪಿಂಗ್ನ ಇಂಪಾರ್ಟೆನ್ಸ್ ಏನಿದೆ ಅನ್ನೋದರ ಆಧಾರದ ಮೇಲೆ. ಸೊ ಇಲ್ಲಿ ನಿಮಗೆ ಸಿಂಪಲ್ ಪ್ರಶ್ನೆಯನ್ನು ಕೇಳೋದಾದರೆ, ನಿನ್ನೆ ತಾನೇ ನಾವು ಚರ್ಚೆ ಮಾಡಿರೋ ಪ್ರಕಾರ ಕ್ವಾಡ್ ಗ್ರೂಪಿಂಗ್ನಲ್ಲಿ ಯಾವ್ಯಾವ ಮೆಂಬರ್ಸ್ಗಳಿದ್ದಾವೆ ಅಂತ. ಸೊ ಇಲ್ಲಿ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗಿದೆ, US ಇದೆ, ಇಂಡಿಯಾ ಇದೆ. ಇನ್ನು 2 ಕಂಟ್ರೀಸ್ಗಳು ಯಾವುದಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಪ್ರಿಲಿಮ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಇಶ್ಯೂ ಹಾಗೂ ಮೇನ್ಸಲ್ಲೂ ಸಹ ಅತಿ ಅವಶ್ಯಕವಾದಂಥ ಇಶ್ಯೂ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಶಿಫ್ಟ್ ಆಗೋದಾದರೆ, ಲಾರ್ಜರ್ ಪೂರರ್ ಸ್ಟೇಟ್ ಸೆಟ್ ಫಾರ್ ಹೈಯರ್ ಫಂಡ್ಸ್ ಅಂಡರ್ ನ್ಯೂ ರೂರಲ್ ಎಂಪ್ಲಾಯ್ಮೆಂಟ್ ಸ್ಕೀಮ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಯೋಜನೆಗಳಾಗಿರ್ಬೋದು, ವಲ್ನರಬಲ್ ಸೆಕ್ಷನನ್ನು ಯಾವ ರೀತಿಯಾಗಿ ಫೋಕಸ್ ಮಾಡ್ತಾ ಇದ್ದೇವೆ ಅಂತ, ಪವರ್ಟಿ ಡೆವಲಪ್ಮೆಂಟ್ ಆಸ್ಪೆಕ್ಟ್ನ ಆಧಾರದ ಮೇಲೆ ಸೆಂಟರ್ ಸ್ಟೇಟ್ ರಿಲೇಷನ್ಗೆ ಸಂಬಂಧಪಟ್ಟಂತೆ ಫಂಡ್ಗಳನ್ನು ಯಾವ ರೀತಿಯಾಗಿ ಅಲೋಕೇಶನ್ ಮಾಡ್ತಾರೆ ಅಂತ ಆಗಿರ್ಬೋದು. GS ಪೇಪರ್ 3 ನಡಿಯಲ್ಲಿ ಇನ್ಕ್ಲೂಸಿವ್ ಗ್ರೋತ್ಗೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್, ರೂರಲ್ ಡೆವಲಪ್ಮೆಂಟ್ನ ಆಧಾರದ ಮೇಲೆ ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್. ಈ ಮೊದಲು ರೂರಲ್ ಏರಿಯಾದಲ್ಲಿ ಉದ್ಯೋಗಾವಕಾಶನ ಒದಗಿಸ್ತಕ್ಕಂಥ ಹಂತದಲ್ಲಿ MG ನರೇಗಾ ಪ್ರೋಗ್ರಾಮನ್ನು ಕಾಣ್ತಾ ಇದ್ವಿ. 2005ರಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿರುವಂತಹ ಈ ಒಂದು ಯೋಜನೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ. ಇದನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ವಿಕಸಿತ್ ಭಾರತ್ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಮಿಷನ್ ಅಂತ ಕಾಣ್ಬೋದು. ಒಟ್ಟಾರೆಯಾಗಿ ಈ ಯೋಜನೆಗಳ ಇಂಟೆನ್ಷನ್ ಏನಿದೆ ಅಥವಾ ಉದ್ದೇಶ ಯಾವ ರೀತಿಯಾಗಿದೆ, ರೂರಲ್ ಏರಿಯಾದಲ್ಲಿ ಉದ್ಯೋಗಾವಕಾಶವನ್ನು ಒದಗಿಸಬೇಕಾಗಿದೆ, ಎಂಪ್ಲಾಯ್ಮೆಂಟ್ ಜನ್ರೇಷನನ್ನು ಮಾಡಬೇಕು, ಲೈವ್ಲಿಹುಡ್ ಸೆಕ್ಯೂರಿಟಿನ ಒದಗಿಸಬೇಕು, ರೂರಲ್ ಏರಿಯಾದಲ್ಲಿ ಒಂದು ಅಸೆಟ್ಟನ್ನು ಕ್ರಿಯೇಷನ್ ಮಾಡ್ತಕ್ಕಂಥದ್ದು ಹಾಗೂ ಬಡತನವನ್ನು ಸಹ ಹೋಗಲಾಡಿಸಬೇಕಾಗಿದೆ, ಪವರ್ಟಿ ರಿಡಕ್ಷನನ್ನು ಮಾಡಬೇಕಾಗಿದೆ. MG ನರೇಗಾ ಪ್ರೋಗ್ರಾಮ್ ಡಿಮ್ಯಾಂಡ್ ಬೇಸ್ಡ್ ಸ್ಕೀಮ್ ಆಗಿತ್ತು. ಇಲ್ಲಿ ಸೆಂಟರೇ ಕಂಪ್ಲೀಟ್ ಆಗಿರುವಂಥ ಒಂದು ಫಂಡಿಂಗನ್ನು ಮಾಡ್ತಾ ಇತ್ತು. ವೇಜ್ಗೆ ಸಂಬಂಧಪಟ್ಟಂತೆ 100% ರೆಸ್ಪಾನ್ಸಿಬಿಲಿಟಿಯನ್ನು ಸೆಂಟ್ರಲ್ ಗವರ್ಮೆಂಟ್ ತಗೊಂಡಿತ್ತು. ಇಲ್ಲಿ ಲೇಬರ್ ಡಿಮ್ಯಾಂಡ್ನ ಆಧಾರದ ಮೇಲೆ ಫಂಡ್ ಅಲೋಕೇಶನನ್ನು ಮಾಡ್ತಾ ಇರುವಂಥದ್ದು. ರೈಟ್ ಬೇಸ್ಡ್ ಅಪ್ರೋಚನ್ನು ಈ ಮೊದಲಿರ್ತಕ್ಕಂಥ ಪ್ರೋಗ್ರಾಮ್ ತೋರಿಸುತ್ತೆ. ಹೊಸದಾಗಿ ತೆಗೆದುಕೊಂಡು ಬಂದಿರುವಂಥ ಬದಲಾವಣೆ ನಡೆಯಲ್ಲಿ ಫಾರ್ಮುಲಾ ಬೇಸ್ಡ್ ಅಲೋಕೇಶನ್ಸನ್ನು ಕಾಣ್ತೇವೆ. ವೇಜ್ ಶೇರಿಂಗ್ನಲ್ಲಿಯೂ 60:40 ಇದೆ. ಫಂಡನ್ನು ಇಂಡಿಕೇಟರ್ಸ್ನ ಆಧಾರದ ಮೇಲೆ ಅಲೋಕೇಶನ್ಸನ್ನು ಮಾಡ್ತಾ ಇದ್ದಾರೆ. ಈ ಮೊದಲು ಡಿಮ್ಯಾಂಡ್ ಡ್ರಿವನ್ ಇತ್ತು. ಇದಾದ ನಂತರ ನಾರ್ಮೇಟಿವ್ ಆಗಿರುವಂಥ ಒಂದು ಅಲೋಕೇಶನ್ ಮಾಡೆಲನ್ನು ಹೊಸದಾಗಿ ತೆಗೆದುಕೊಂಡು ಬಂದಿದ್ದಾರೆ. ನಾರ್ಮೇಟಿವ್ ಅಲೋಕೇಶನ್ ನಡಿನಲ್ಲಿ ಫಿನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಫಿಕ್ಸ್ಡ್ ಇಂಡಿಕೇಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಈ ಒಂದು ಇಂಡಿಕೇಟರ್ಸ್ನ ಆಧಾರದ ಮೇಲೆ ಸ್ಟೇಟ್ಸ್ಗಳಿಗೆ ಫಂಡನ್ನು ಅಲೋಕೇಟ್ ಮಾಡಲಾಗುತ್ತೆ. ಕೀ ಇಂಡಿಕೇಟರ್ಸ್ ಅಂತಂದರೆ ಪಾಪ್ಯುಲೇಷನನ್ನು ಕನ್ಸಿಡರ್ ಮಾಡುವಂಥದ್ದು, ಪವರ್ಟಿ ಲೆವೆಲ್ ಎಷ್ಟರ ಮಟ್ಟಿಗಿದೆ ಸ್ಟೇಟಲ್ಲಿ, ಏರಿಯಾನ ಆಧಾರದ ಮೇಲೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಹಾಗೂ ಪರ್ ಕ್ಯಾಪಿಟಾ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡಿಸ್ಟೆನ್ಸ್ನ ಆಧಾರದ ಮೇಲೂ ಸಹ ಕನ್ಸಿಡರ್ ಮಾಡ್ತಾರೆ. ಸೊ ಇಲ್ಲಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಡಿಸ್ಟೆನ್ಸ್ ಅಂತಂದರೆ ಯಾವ ರೀತಿಯಾಗಿ ಒಂದು ವೆಲ್ತ್ ಗ್ಯಾಪ್ ಇದೆ ಸ್ಟೇಟಲ್ಲಿ, ಇದು ಇಂಡಿಕೇಟ್ ಮಾಡುತ್ತಲ್ಲ ಒಂದು ಸ್ಟೇಟಲ್ಲಿರ್ತಕ್ಕಂಥ ಪರ್ ಕ್ಯಾಪಿಟಾ ಇನ್ಕಮ್ ಯಾವ ರೀತಿಯಾಗಿದೆ, ಒಂದು ಸ್ಟೇಟ್ ರಿಚ್ ಇದೆನೋ ಅಥವಾ ಪುವರ್ ಇದೆನೋ ಅಂತ ಕನ್ಸಿಡರ್ ಮಾಡ್ತಾರೆ. ಒಂದು ವೇಳೆ ಹೈಯರ್ ಏನಾದರೂ ಇತ್ತಂದರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡಿಸ್ಟೆನ್ಸ್ ಜಾಸ್ತಿ ಇದೆ, ಇದು ಗೊತ್ತಾಗ್ಬಿಡುತ್ತೆ ಒಂದು ಪುವರ್ ಸ್ಟೇಟ್ ಇದೆ, ಮೋರ್ ಪ್ರಯಾರಿಟಿನ ನಾವು ಈ ಒಂದು ಸ್ಟೇಟ್ಗೆ ಕೊಡಬೇಕು, ಹೆಚ್ಚಿನ ಪ್ರಮಾಣದ ಅಲೋಕೇಶನ್ಸನ್ನು ಮಾಡಬೇಕು ಅಂತ. ಸೊ
ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ವೇಟೇಜು 42.5% ಇದೆ. ಬಿಕಾಸ್ ಇದರ ಮುಖಾಂತರನೇ ಸ್ಟೇಟ್ಗೆ ಸಂಬಂಧಪಟ್ಟಂಥ ವೆಲ್ತನ್ನು ಐಡೆಂಟಿಫೈ ಮಾಡ್ಬೋದು. ಪಾಪ್ಯುಲೇಷನ್ ಆಧಾರದ ಮೇಲೆ 17.5% ಇದೆ. ಇನ್ನು ಅದರ್ ಇಂಡಿಕೇಟರ್ಸ್ ಇದೆಲ್ಲ ಎಲ್ಲದಕ್ಕೂ ಸಹ ಈಚ್ 10% ವೇಟೇಜನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಿಹಾರ್ ಆಗಿರ್ಬೋದು, UP ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಪೂರೆಸ್ಟ್ ಸ್ಟೇಟ್ಗಳು ಹೆಚ್ಚಿನ ಪ್ರಮಾಣದ ಬೆನಿಫಿಟನ್ನು ಈ ಒಂದು ಯೋಜನೆಯಡಿಯಲ್ಲಿ ಪಡೆದುಕೊಳ್ಳಲಿದೆ. ಸೊ ಗೌರ್ಮೆಂಟ್ ಇವಾಗ ಬಿಲೀವ್ ಮಾಡ್ತಾ ಇರೋದೇನಂತಂದರೆ MG ನರೇಗಾ ಡಿಮ್ಯಾಂಡ್ ಬೇಸ್ಡ್ ಮಾಡೆಲನ್ನು ನಾವು ನೋಡಿದಾಗ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಎಕ್ಸ್ಪೆಂಡಿಚರ್ ಆಗ್ತಾ ಇತ್ತು. ಹಾಗಾಗಿ ಫಿನಾನ್ಷಿಯಲ್ ಬರ್ಡನ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಈ ಒಂದು ಹಂತದಲ್ಲಿ ನಾವು ಟಾರ್ಗೆಟೆಡ್ ಆಗಿರ್ತಕ್ಕಂಥ ಅಲೋಕೇಶನ್ ಮೆಕ್ಯಾನಿಸಮನ್ನು ತೆಗೆದುಕೊಂಡು ಬರ್ಬೋದಲ್ವಾ, ಸರಿಯಾಗಿ ಮಾನಿಟರಿಂಗನ್ನು ಮಾಡ್ಬೋದಲ್ವಾ, ಅಕೌಂಟಬಿಲಿಟಿನೂ ಸಹ ನಾವು ಎನ್ಶೋರ್ ಮಾಡ್ಬೋದಲ್ವಾ. ಸೊ ಈ ಒಂದು ಹಂತದಲ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ಫಂಡಿಂಗನ್ನು ಅಲೋಕೇಟ್ ಮಾಡಬೇಕು ಅಂತ. ಇದರಿಂದಾಗಿ ಟೈಮ್ಲಿ ಆಧಾರದ ಮೇಲೆ ವೇಜ್ ಪೇಮೆಂಟನ್ನು ಮಾಡ್ಬೋದು, ಸೋಷಿಯಲ್ ಆಡಿಟಿಂಗನ್ನು ಸಹ ಸರಿಯಾಗಿ ಮಾಡ್ತಾ ಹೋಗ್ಬೋದು, ಕಂಪ್ಲೀಷನ್ ಆಫ್ ವರ್ಕು ಸಹ ಇಲ್ಲಿ ಎನ್ಶೋರ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಸ್ಟೇಟ್ಗಳು ಒಂದು ಎಫಿಷಿಯನ್ಸಿಯನ್ನು ತೋರಿಸ್ತಕ್ಕಂಥ ಹಂತದಲ್ಲಿ ಎಡಿಷ್ನಲ್ ಆಗಿರುವಂಥ ಒಂದು ಸಪೋರ್ಟನ್ನು ಕೊಡಲಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹೊಸದಾಗಿರುವಂಥ ಒಂದು ಕಮಿಟಿಯನ್ನು ಸಹ ಸೆಟಪ್ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಲೆವೆಲ್ ಸ್ಟೇರಿಂಗ್ ಕಮಿಟಿ, ಇದನ್ನು ಯೂನಿಯನ್ ರೂರಲ್ ಡೆವಲಪ್ಮೆಂಟ್ ಸೆಕ್ರೆಟರಿ ಅವರು ಹೆಡ್ ಮಾಡಿರ್ತಾರೆ. ಇಲ್ಲಿ ಫಂಡನ್ನು ಯಾವ ರೀತಿಯಾಗಿ ಅಲೋಕೇಟ್ ಮಾಡಬೇಕು, ಮಾನಿಟರಿಂಗ್ ಮಾಡಬೇಕು, ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ನಿಗಾ ವಹಿಸಲಿದ್ದಾರೆ ಅಂತ ಹೇಳ್ಬೋದು. ಸೊ ಪಾಲಿಸಿ ಒಂದು ಕೋಆರ್ಡಿನೇಷನ್ ಬಾಡಿ ಯಾವ ರೀತಿಯಾಗಿದೆ ಅಂದರೆ ಸೆಂಟ್ರಲ್ ಗ್ರಾಮೀಣ್ ರೋಜ್ಗಾರ್ ಕೌನ್ಸಿಲು ಒಂದು ಕೋಆರ್ಡಿನೇಷನ್ ಮಾಡ್ತಕ್ಕಂಥ ಬಾಡಿ ಆಗಿದೆ. ಸೊ ಇಲ್ಲಿ ಕೆಲವೊಂದಿಷ್ಟು ಕಂಟಿನ್ಯೂಟಿ ಪ್ರೊವಿಷನ್ಸ್ಗಳನ್ನು ಕಾಣಬಹುದು. ಈ ಒಂದು ಡ್ರಾಫ್ಟ್ ನಡಿಯಲ್ಲಿ ಎಕ್ಸಿಸ್ಟಿಂಗ್ MG ನರೇಗಾ ಪ್ರೋಗ್ರಾಮಲ್ಲಿರುವಂತಹ ವರ್ಕ್ಗಳು ಕಂಟಿನ್ಯೂ ಆಗ್ತಾ ಬರುತ್ತೆ. ಪೆಂಡಿಂಗ್ ಲಯಬಿಲಿಟಿ ಏನಿರುತ್ತಲ್ಲ ಅದನ್ನೆಲ್ಲವನ್ನು ಸೆಟಲ್ ಮಾಡ್ತಾ ಬರ್ತಾರೆ. ವರ್ಕರ್ ರೈಟನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದನ್ನು ಸಹ ಇಲ್ಲಿ ಕಾಣ್ಬೋದು. ಆದರೂ ಕೂಡ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳನ್ನು ಕಾಣ್ಬೋದು. ರೈಟ್ ಬೇಸ್ಡ್ ನೇಚರನ್ನು ಡೈಲ್ಯೂಷನ್ ಮಾಡ್ದಂಗೆ ಆಗುತ್ತೆ. ಹೊಸದಾಗಿ ತೆಗೆದುಕೊಂಡು ಬಂದಿರತಕ್ಕಂತಹ ಮಾಡೆಲ್ಲು ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಸ್ಪಿರಿಟನ್ನು ವೀಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿದೆ. ಪುವರ್ ಸ್ಟೇಟಲ್ಲಿ ಅಲೋಕೇಶನ್ಸನ್ನು ಮಾಡಿದರೂ ಕೂಡ ಅಲ್ಲಿರುವಂಥ ಒಂದು ಲೇಬರ್ ಡಿಮ್ಯಾಂಡನ್ನು ಮ್ಯಾಚ್ ಮಾಡದೇ ಇರುವಂಥ ಸ್ಥಿತಿಗತಿಗಳು ಇರಬಹುದು. ಬಿಕಾಸ್ ಕೆಲವೊಂದಿಷ್ಟು ಹಂತದಲ್ಲಿ ಸೀಸನಲ್ ಮೈಗ್ರೇಷನ್ನು ಸಹ ನಾವು ಕಾಣ್ತೇವೆ. ಕೆಲವೊಂದಿಷ್ಟು ಸ್ಟೇಟ್ಗಳಲ್ಲಿ ಹೆಚ್ಚಿನ ಪ್ರಮಾಣದ ಮೈಗ್ರೇಷನ್ ಇರೋದ್ರಿಂದ ಅಲ್ಲಿಯೂ ಸಹ ಅಲೋಕೇಶನ್ಸನ್ನು ಹೆಚ್ಚು ಮಾಡಬೇಕಾಗತ್ತೆ. ಹಾಗೂ ಪರ್ಫಾರ್ಮೆನ್ಸ್ ಬೇಸ್ಡ್ ಅಲೋಕೇಶನ್ಸನ್ನು ಪ್ರಿಫರ್ ಮಾಡ್ತಾ ಇರೋದ್ರಿಂದ ಕೆಲವು ಸ್ಟೇಟ್ಸ್ಗಳು ಒಂದು ಡಿಸ್ಅಡ್ವಾಂಟೇಜ್ ಕಂಡೀಷನನ್ನು ತೋರಿಸ್ಬೋದು. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರೋದ್ರಿಂದ, ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ, ಸ್ಟಾಫ್ಗಳ ಒಂದು ಸ್ಟ್ರೆಂತ್ ಇಲ್ಲದೆ ಇರೋದ್ರಿಂದ ಸರಿಯಾಗಿ ಪರ್ಫಾರ್ಮ್ ಮಾಡೋಕ್ಕಾಗದೇ ಇರತಕ್ಕಂಥ ಸ್ಥಿತಿಗತಿಗಳಿರ್ಬೋದು. ಹಾಗಾಗಿ ಎಡಿಷ್ನಲ್ ಫಂಡಿಂದ ಅವರು ಬೆನಿಫಿಟನ್ನು ಪಡೆದುಕೊಳ್ಳೋದಿಲ್ಲ. ಇಲ್ಲಿ ಸೆಂಟರ್ ತಮ್ಮ ಮೇಲಿರುವಂಥ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯನ್ನು ರೆಡ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಸ್ಟೇಟ್ಗಳ ಮಧ್ಯೆ ಒಂದು ಫಿನಾನ್ಷಿಯಲ್ ಬರ್ಡನ್ ಹೆಚ್ಚಾಗ್ಬೋದು. ಸ್ಟೇಟ್ಗಳು ಹೆಚ್ಚಿನ ಒಂದು ಎಕ್ಸ್ಪೆಂಡಿಚರನ್ನು ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿಗತಿಗಳು ಬರುತ್ತೆ ಅನ್ನುವಂಥ ಪಾಯಿಂಟ್ಸ್ಗಳನ್ನು ಸಹ ನಾವು ಚಾಲೆಂಜ್ನ ಆಧಾರದ ಮೇಲೆ ಅಥವಾ ಕನ್ಸರ್ನ್ಗೆ ಸಂಬಂಧಪಟ್ಟಂತೆ ಅಡ್ರೆಸ್ ಮಾಡ್ಬೋದು. ಬೇಸಿಕಲಿ ಒಂದು 4 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್. ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿ ಡಿವಿಯೇಷನ್ ಆಗ್ತಾ ಇದೆ, ಹಾಗೂ ಎಡಿಷ್ನಲ್ ಫಂಡ್ಗೆ ಸಂಬಂಧಪಟ್ಟಂತೆ ಸರಿಯಾಗಿ ರಿಸೀವ್ ಆಗದೇ ಇರತಕ್ಕಂಥ ರೀಸನ್ಸ್ಗಳು ಯಾವ ರೀತಿಯಾಗಿದೆ, ಪುವರ್ ಸ್ಟೇಟ್ಸ್ಗಳು ಒಂದು ಪ್ರಾಬ್ಲಮನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ಬೋದು, ಈ ಮೊದಲು MG ನರೇಗಾದ ಒಂದು ಇಂಟೆನ್ಷನನ್ನು ಯಾವ ರೀತಿಯಾಗಿ ನಾವು ಫುಲ್ಫಿಲ್ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಪಾಯಿಂಟು ಇಂಪಾರ್ಟೆಂಟ್. ಈ 4 ಪಾಯಿಂಟನ್ನು ಆನ್ಸರಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಈ ಒಂದು ಇಶ್ಯೂ ನಮಗೆ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಮೇನ್ಸಲ್ಲಿ ನಾವು ಪಕ್ಕಾ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಇನ್ನು ಮುಂದಿನದಾಗಿ ರುಬಿಯೋ ವಿಸಿಟ್ಸ್ ಮಿಷನರೀಸ್ ಆಫ್ ಚಾರಿಟಿ, ಅಪೋಸಿಷನ್ ರೇಸಸ್ FCRA ಅಮೆಂಡ್ಮೆಂಟ್. ಈ ಒಂದು ಇಶ್ಯೂ ನಮಗೆ GS ಪೇಪರ್ 2 ನಡಿಯಲ್ಲಿ NGO ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಸಿವಿಲ್ ಸೊಸೈಟಿ, ಗವರ್ನೆನ್ಸ್, ಅಕೌಂಟಬಿಲಿಟಿ ಆಧಾರದ ಮೇಲೆ ಹಾಗೂ ಫಂಡಮೆಂಟಲ್ ರೈಟ್ಸಲ್ಲೂ ಕನೆಕ್ಟ್ ಮಾಡಬಹುದು. GS ಪೇಪರ್ 3 ನಡಿಯಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ, ಫಾರಿನ್ ಫಂಡಿಂಗ್ ರೆಗ್ಯುಲೇಷನ್ ಆಧಾರದ ಮೇಲೆ ಈ ಒಂದು ಇಶ್ಯೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ರುಬಿಯೋ ಅವರು ಒಂದು ಮಿಷನರಿಗೆ ವಿಸಿಟ್ ಮಾಡ್ತಕ್ಕಂಥ ಹಂತದಲ್ಲಿ ಅಪೋಸಿಷನ್ ಪಾರ್ಟಿಯವರು FCRAದಲ್ಲಿರುವಂಥ ಒಂದು ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಕನ್ಸರ್ನನ್ನು ರೇಸ್ ಮಾಡಿದ್ದಾರೆ. ರುಬಿಯೋ ಅವರು ಮಿಷನರಿ ಆಫ್ ಚಾರಿಟಿ ಹೆಡ್ ಕ್ವಾರ್ಟರ್ಗೆ ಭೇಟಿಯನ್ನು ನೀಡಿದ್ದಾರೆ. ಮಿಷನರಿ ಆಫ್ ಚಾರಿಟಿಯನ್ನು ಮದರ್ ತೆರೆಸಾ ಅವರು 1950ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರ ಒಂದು ಹೆಡ್ ಕ್ವಾರ್ಟರ್ ಕೋಲ್ಕತ್ತಾದಲ್ಲಿ. ಆರ್ಫನ್ ಕೇರ್ಗೆ ಸಂಬಂಧಪಟ್ಟಂತೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪುವರ್ ಆಗಿರ್ಬೋದು ಅಥವಾ ಹೆಲ್ತ್ ಕೇರ್ ಆಸ್ಪೆಕ್ಟ್ನ ಆಧಾರದ ಮೇಲಾಗಿರ್ಬೋದು ಹ್ಯುಮನಿಟೇರಿಯನ್ ವರ್ಕನ್ನು ಹೆಚ್ಚಾಗಿ ಮಾಡುತ್ತೆ. ಈ ಒಂದು ಹಂತದಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿರುವಂತಹ ಪ್ರೊವಿಷನ್ಸ್ಗಳು ಈ ಒಂದು ಮಿಷನರಿ ಫಂಕ್ಷನ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡ್ಬೋದು ಅಂತ. FCRAಗೆ ಸಂಬಂಧಪಟ್ಟಂತಹ ಅಮೆಂಡ್ಮೆಂಟ್ಗಳು ಯಾವ ರೀತಿಯಾಗಿದೆ ಅಂತ ನಾವು ಕಾಣಬೇಕು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್.
ಸಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ನ ಕಾರ್ಯ ಯಾವ ರೀತಿಯಾಗಿದೆ? ಈ ಒಂದು ಆ್ಯಕ್ಟಲ್ಲಿ NGOಸ್ಗೆ ಸಂಬಂಧಪಟ್ಟಂತಹ ಒಂದು ಕಂಟ್ರೋಲ್ ಆಗುತ್ತೆ, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ರಿಲೇಟೆಡ್ ಇರುವಂಥ ಒಂದು ಕಂಟ್ರೋಲ್, ಹಾಗೂ ರಿಲಿಜಿಯಸ್ ಬಾಡೀಸ್ಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಹಂತದಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಫಾರಿನ್ ಫಂಡನ್ನು ರಿಸೀವ್ ಮಾಡ್ತಕ್ಕಂಥ ಹಂತದಲ್ಲಿ ಮೇಜರ್ ಆಬ್ಜೆಕ್ಟಿವ್ ಏನಿದೆ ಅಂತಂದರೆ, ನಾವು ಫಾರಿನ್ ಫಂಡನ್ನು ರಿಸೀವ್ ಮಾಡುವಾಗ ಇದು ಯಾವುದೇ ರೀತಿಯಾಗಿ ನ್ಯಾಷನಲ್ ಸೆಕ್ಯೂರಿಟಿ ಆಗಿರ್ಬೋದು, ಸವೆರ್ನಿಟಿ ಆಗಿರ್ಬೋದು, ಅಥವಾ ಪೊಲಿಟಿಕಲ್ ಪ್ರೊಸೆಸ್ ಮೇಲೆ ಯಾವುದೇ ರೀತಿಯಾದಂಥ ಒಂದು ಇಂಪ್ಯಾಕ್ಟನ್ನು ಮಾಡಬಾರ್ದು, ಇನ್ಫ್ಲೂಯೆನ್ಸನ್ನು ಮಾಡಬಾರ್ದು. ಸೊ ಈ ಒಂದು ಹಂತದಲ್ಲಿ ಅಪೋಸಿಷನ್ ಏನೇ ಹೇಳಿದರೂ ಕೂಡ ಸರ್ಕಾರ ತನ್ನ ಒಂದು ವಾದವನ್ನು ಇಡ್ತಾ ಇದೆ. ಸರ್ಕಾರ ಮತ್ತು BJP ಲೀಡರ್ಸ್ಗಳ ಒಂದು ಅಲಿಗೇಷನನ್ನು ರಿಜೆಕ್ಟ್ ಮಾಡ್ತಕ್ಕಂಥದ್ದಾಗಿದೆ. ಸೊ ಈ ಒಂದು ಹಂತದಲ್ಲಿ ನಾವು ತಿಳಿದುಕೊಳ್ಬೇಕಾಗಿರೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟಲ್ಲಿರುವಂಥ ಪ್ರೊವಿಷನ್ಸ್ಗಳು ಯಾವ ರೀತಿಯಾಗಿದೆ. ಸರ್ಕಾರದ ಒಂದು ಆರ್ಗ್ಯುಮೆಂಟ್ ನೆಸೆಸರಿಲಿ ಒಂದು ಟ್ರಾನ್ಸ್ಪರೆನ್ಸಿಯನ್ನು ತೆಗೆದುಕೊಂಡು ಬರುತ್ತೆ, ಅಕೌಂಟಬಿಲಿಟಿಯನ್ನು ತೆಗೆದುಕೊಂಡು ಬರುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಹಾಗೂ ಫಾರಿನ್ ಫಂಡ್ಸನ್ನು ಮಿಸ್ಯೂಸ್ ಮಾಡ್ತಕ್ಕಂಥ ಆಸ್ಪೆಕ್ಟನ್ನು ನಾವು ತಡೆಗಟ್ಟಬಹುದು. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಯಾವುದೇ ಒಂದು NGO ಆಗಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಫಾರಿನ್ನಿಂದ ಕಾಂಟ್ರಿಬ್ಯೂಷನನ್ನು ರಿಸೀವ್ ಮಾಡ್ತಕ್ಕಂಥ ಹಂತದಲ್ಲಿ ಯಾವ ಪರ್ಪಸ್ಗೋಸ್ಕರ ಅವರು ಫಂಡನ್ನು ರಿಸೀವ್ ಮಾಡ್ತಾ ಇದ್ದಾರಾ, ಈ ಒಂದು ಫಂಡ್ ಬೇರೆ ಒಂದು ಪರ್ಪಸ್ಗೋಸ್ಕರ ಅಲೋಕೇಶನ್ ಮಾಡ್ತಾ ಇದ್ದಾರಾ, ಪೊಲಿಟಿಕಲ್ ಇಂಟರ್ಫಿಯರೆನ್ಸ್ ಏನಾದರೂ ಇದೆನಾ, ಅಥವಾ ರಿಲಿಜಿಯಸ್ ಕನ್ವರ್ಷನನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆನಾ, ಸೋಷಿಯಲ್ ಲೆವೆಲಲ್ಲಿ ಒಂದು ಅನ್ರೆಸ್ಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರಾ, ಅಥವಾ ಆಂಟಿ ನ್ಯಾಷನಲ್ ಕ್ಯಾಂಪೇನ್ಸ್ಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರಾ, ಇವುಗಳನ್ನು ನಿಗಾ ವಹಿಸ್ಲಿಕ್ಕಂತಾನೆ ಫಾರಿನ್ ಲೆವೆಲಲ್ಲಿ ಮಾಡ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನನ್ನು ರೆಗ್ಯುಲೇಟ್ ಮಾಡಲಿಕ್ಕೆ 2020ನಲ್ಲಿ ಒಂದು ಅಮೆಂಡ್ಮೆಂಟನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಒಂದು NGO ಏನಿರುತ್ತಲ್ಲ, ತನಗೆ ರಿಸೀವ್ ಮಾಡಿರ್ತಕ್ಕಂಥ ಫಂಡನ್ನು ಯಾವುದೇ ರೀತಿಯಾಗಿ ಬೇರೆ NGOಸ್ಗಳಿಗೆ ಟ್ರಾನ್ಸ್ಫರನ್ನು ಮಾಡ್ತಕ್ಕಂಥದ್ದಲ್ಲ. ಹಾಗೂ ಯಾರು ಆಫೀಸ್ ಬೇರರ್ ಇರ್ತಾರಲ್ಲ, ಅವರು ಆಧಾರವನ್ನು ಮ್ಯಾಂಡೇಟರ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ. ಹಾಗೂ ಆಡಳಿತಾತ್ಮಕವಾಗಿರ್ತಕ್ಕಂತಹ ಖರ್ಚು ವೆಚ್ಚವನ್ನು ನೋಡಿದಾಗ ಅವರು ರಿಸೀವ್ ಮಾಡಿರ್ತಕ್ಕಂಥ ಫಂಡಲ್ಲಿ 20% ಮಾತ್ರ ಎಕ್ಸ್ಪೆಂಡಿಚರನ್ನು ಮಾಡಬೇಕಾಗಿರುವಂಥದ್ದು. ಜೊತೆಗೆ ಫಾರಿನ್ ಫಂಡನ್ನು ರಿಸೀವ್ ಮಾಡ್ತಕ್ಕಂತಹ ಎಂಟಿಟಿ ನ್ಯೂ ದೆಹಲಿಯಲ್ಲಿರುವಂಥ SBI ಬ್ರಾಂಚಲ್ಲಿ ಮ್ಯಾಂಡೇಟರಿಲಿ ಅಕೌಂಟನ್ನು ಹೊಂದಬೇಕು. ಹಾಗಾಗಿ ಸರ್ಕಾರ ಒಂದು ಜಸ್ಟಿಫಿಕೇಷನನ್ನು ಯಾವ ರೀತಿಯಾಗಿ ಕೊಡ್ತಾ ಇದೆ, ಹೊಸದಾಗಿ ತಂದಿರುವಂಥ ತಿದ್ದುಪಡಿ ಮುಖಾಂತರ ಬೆಟರ್ ವೇನಲ್ಲಿ ಮಾನಿಟರಿಂಗನ್ನು ಮಾಡ್ಬೋದು, ಮನಿ ಲಾಂಡರಿಂಗ್ ಆಕ್ಟಿವಿಟಿಯನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ಮನಿ ಡಿವಿಯೇಷನ್ ಆಗೋದನ್ನು ತಡೆಗಟ್ಟಬಹುದು. ಆದರೂ ಕೂಡ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳನ್ನು ನಾವು ಕಾಣ್ಬೋದು. ಸಿವಿಲ್ ಸೊಸೈಟಿಗೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ NGOಸ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ಕಾಣ್ತಾ ಇದ್ದೇವೆ. ಅದರಲ್ಲೂ ಒಂದು ಹ್ಯುಮ್ಯಾನಿಟೇರಿಯನ್ ವರ್ಕ್ ಮೇಲೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ವಿಧಾನಾತ್ಮಕವಾಗಿ ನೋಡೋದಾದರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಹಾಗೂ ಸಬ್ ಕ್ಲಾಸ್ C ಅನ್ನು ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ಫ್ರೀಡಮ್ ಆಫ್ ಅಸೋಸಿಯೇಷನ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ. ಆರ್ಟಿಕಲ್ 25 ನಡೀಲೂ ಸಹ ಫ್ರೀಡಮ್ ಆಫ್ ರಿಲಿಜನ್ಗೆ ಸಂಬಂಧಪಟ್ಟಂತೆ ಕಾಣ್ತೇವೆ. ಸೊ ಇಲ್ಲಿ ಸ್ಟೇಟ್ಗಳು ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಮಾಡಬಹುದು. ಯಾವ ರೀತಿಯಾಗಿ ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾರೆ, ಯಾವ ಕಾರಣಗಳ ಮುಖಾಂತರ ನಾವು ಈ ಒಂದು ಆರ್ಟಿಕಲಲ್ಲಿರುವಂಥ ಪ್ರೊವಿಷನ್ಸ್ಗಳನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಬೇಸಿಕಲಿ ಆರ್ಟಿಕಲ್ 19ಗೆ ಸಂಬಂಧಪಟ್ಟಂತೆ ಹಾಗೂ ಆರ್ಟಿಕಲ್ 25ಗೆ ಸಂಬಂಧಪಟ್ಟಂತೆ ರೀಸನಬಲ್ ರೆಸ್ಟ್ರಿಕ್ಷನ್ಸನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. 2022ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಅಮೆಂಡ್ಮೆಂಟ್ಗಳನ್ನು ಎತ್ತಿ ಹಿಡಿಯುತ್ತೆ, ಅಮೆಂಡ್ಮೆಂಟ್ಗಳನ್ನು ಅಪ್ಹೋಲ್ಡ್ ಮಾಡಿದೆ ಅಂತ ಹೇಳ್ಬೋದು. ಫಾರಿನ್ ಕಾಂಟ್ರಿಬ್ಯೂಷನನ್ನು ರಿಸೀವ್ ಮಾಡ್ತಕ್ಕಂಥದ್ದು ಯಾವುದೇ ರೀತಿಯಾಗಿ ಅಬ್ಸಲ್ಯೂಟ್ ರೈಟ್ ಅಲ್ಲ ಅನ್ನೋದ್ರ ನಿಟ್ಟಿನಲ್ಲಿ ಕೋರ್ಟು ಒಂದು ಸ್ಟೇಟ್ಮೆಂಟನ್ನು ಕೊಡುತ್ತೆ. ಇಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ಹಾಗೂ ಟ್ರಾನ್ಸ್ಪರೆನ್ಸಿ ಕೂಡ ಇಂಪಾರ್ಟೆಂಟು ಅಂತ ಕೋರ್ಟು ಪ್ರಾಶಸ್ತ್ಯತೆಯನ್ನು ಕೊಡುತ್ತೆ. ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡಿದಾಗ ಸರ್ಕಾರದ ಒಂದು ವ್ಯೂ NGOಗಳನ್ನು ರೆಗ್ಯುಲೇಷನ್ ಮಾಡೋದು ಅತಿ ಅವಶ್ಯಕ, ಟ್ರಾನ್ಸ್ಪರೆನ್ಸಿಯನ್ನು ಎನ್ಶೋರ್ ಮಾಡ್ತಕ್ಕಂಥದ್ದು ಹಾಗೂ ಫಾರಿನ್ ಇಂಟರ್ಫಿಯರೆನ್ಸ್ ಆಗೋದನ್ನು ನಾವು ತಡೆಗಟ್ಟಬಹುದು. ಆ್ಯಂಡ್ ಕ್ರಿಟಿಕ್ಸ್ ಯಾವ ರೀತಿಯಾಗಿದೆ, ಓವರ್ ರೆಗ್ಯುಲೇಷನ್ ಮಾಡೋದ್ರ ಮುಖಾಂತರ ಹ್ಯುಮ್ಯಾನಿಟೇರಿಯನ್ ವರ್ಕ್ಗಳು ಕಡಿಮೆ ಆಗ್ಬೋದು ಹಾಗೂ ಸಿವಿಲ್ ಸೊಸೈಟಿಯನ್ನು ವೀಕ್ ಮಾಡ್ಬೋದು, ಡೆಮೊಕ್ರೆಟಿಕ್ ಸ್ಪೇಸನ್ನು ನಾವು ರೆಡ್ಯೂಸ್ ಮಾಡ್ತಾ ಇದ್ದೇವೆ ಅನ್ನುವಂಥ ಆರ್ಗ್ಯುಮೆಂಟನ್ನು ಕಾಣ್ಬೋದು. ಮೇನ್ಸಲ್ಲಿ ಇಂಪಾರ್ಟೆಂಟ್ ಹಾಗೂ ಪ್ರಿಲಿಮ್ಸಲ್ಲೂ ಸಹ ವೆರಿ ಇಂಪಾರ್ಟೆಂಟ್. ಅಮೆಂಡ್ಮೆಂಟ್ಸ್ಗಳಲ್ಲಿ ಏನೇನು ಚೇಂಜಸನ್ನು ಮಾಡಿದ್ದಾರೆ ಅಂತ ಕ್ಲಿಯರಾಗಿ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ತಿದ್ದುಪಡಿಯನ್ನು ಅಪ್ಹೆಲ್ಡ್ ಮಾಡಿದೆ. ಸೊ ಫಾರಿನ್ ಡೊನೇಷನ್ ಮಾಡ್ತಕ್ಕಂಥ ಹಂತದಲ್ಲಿ ರೆಗ್ಯುಲೇಷನ್ ಮಾಡುವಂಥ ಒಂದು ಕಾಯ್ದೆ ಯಾವ ರೀತಿಯಾಗಿದೆ ಅನ್ನುವಂಥ ಕ್ಲಾರಿಟಿ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಸೊ ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ 3 ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕೂಡ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.